ಎಲ್ಲರೂ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು ನೋಡಿ, CGL ಕಂಬೈನ್ಡ್ ಗ್ರ್ಯಾಜುಯೇಷನ್ ಲೆವೆಲ್ ಅಂತ ಒಂದು ಪೋಸ್ಟ್ ಅಂದರೆ ಡಿಪಾರ್ಟ್ಮೆಂಟ್ಲಿ ನೋಟಿಫಿಕೇಷನ್ ಆಗಿದೆ. ಆ ಒಂದು ನೋಟಿಫಿಕೇಷನ್ನ ನಾನು ಇಲ್ಲಿ ಪಿನ್ ಟು ಪಿನ್ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ದ ಡೇಟ್ಸ್ ಆಫ್ ಸಬ್ಮಿಷನ್ ಅಂದರೆ 24ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 1 ಮಂತ್ ಟೈಮ್ ಇದೆ. ಜುಲೈ 24 ಕೊನೆ ದಿನಾಂಕ, 25 ಪೇಮೆಂಟಿಗೆ, ಇನ್ನು ಕರೆಕ್ಷನ್ಗೆ ಆಗಸ್ಟಲ್ಲಿ ಕರೀತಾರೆ. ಒಂದು ಎಕ್ಸಾಮ್ಸು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಡೆಯುತ್ತೆ. ಮತ್ತು ನೋಡಿ, ಇಲ್ಲಿ ಟೈರ್ 1 ಟೈರ್ 2 ಅಂತ ಇರುತ್ತೆ. ಇಲ್ಲಿ ಟೈರ್ 1 ಅಕ್ಟೋಬರಲ್ಲಿ ಅಥವಾ ಸೆಪ್ಟೆಂಬರು, ಇನ್ನು ಉಳಿದ ಟೈರ್ 2 ಡಿಸೆಂಬರಲ್ಲಿ ಎಕ್ಸಾಮ್ ನಡೆಯುತ್ತೆ. ಟೋಟಲ್ 17,000 ಪೋಸ್ಟ್ಗಳಿದ್ದಾವೆ. 17,000 ಮೇಲೆ ಚಿಲ್ಲರೆ ಇದ್ದಾವೆ. ಬಟ್ ಇಲ್ಲಿ ನೋಡಿ, ಕರೆದಿರುವಂಥ ಒಂದು ಏನಿದೆ, ಬಿ ಗ್ರೂಪು, ಸಿ ಗ್ರೂಪು, ಓಕೆ, ಬಿ ಮತ್ತು ಸಿ ಗ್ರೂಪಿಗೆ ಸಂಬಂಧಪಟ್ಟ ಹುದ್ದೆಗಳು, ಅದ್ಭುತವಾದ ಹುದ್ದೆಗಳು. ಇಲ್ಲಿ ನೋಡ್ತಾ ಇದ್ದಾರೆ ನೀವು, ಬಿ ಗ್ರೂಪಲ್ಲಿ ಅಸಿಸ್ಟೆಂಟ್ ಆಫೀಸರು, ಇಲ್ಲಿ ಅಂದರೆ ಅಸಿಸ್ಟೆಂಟ್ ಆಫೀಸರ್ ಇವರೆಲ್ಲ. ಬಟ್ ಅದರಲ್ಲಿ ಬರೋ ಸೆಕ್ಷನ್ಗಳು ಬೇರೆ. ಒಮ್ಮೆ ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಬರ್ತೀರಾ, ರೈಲ್ವೇದಲ್ಲಿ, IBಯಲ್ಲಿ, ಹಲವಾರು ಡಿಪಾರ್ಟ್ಮೆಂಟಲ್ಲಿ ನೀವು ಬರ್ತೀರಾ. ಇನ್ನು EDಯಲ್ಲಿ ಕೂಡ ಬರ್ತೀರಾ. ಇನ್ನು ಪೇ ಲೆವೆಲ್ ಏನಿದೆ ನಿಮಗೆ ಇಲ್ಲಿ ನೋಡಿ, ಮೊದಲನೇ ಪೇ ಲೆವೆಲ್, ಫಸ್ಟ್ ಪೇ ಲೆವೆಲ್ ಅಂದರೆ 7th ಪೇ ಲೆವೆಲ್ 44,000ರಿಂದ 1,42,000 ಬಿ ಗ್ರೂಪ್. ಅದಾದ ತಕ್ಷಣ ಇಲ್ಲಿ ಕೆಲವೊಂದಿಷ್ಟು ಸಿ ಗ್ರೂಪ್ ಕೂಡ ಇದ್ದಾವೆ. ಇನ್ನು ಇಲ್ಲಿ 6th ಲೆವೆಲಲ್ಲಿ ಇರುತ್ತೆ 35,000ರಿಂದ 1,12,000. ಇನ್ನು ಸೇಮ್ ಇದೇ ಥರ ಅಂದರೆ ಬರ್ತಾ ಪೇ ಲೆವೆಲ್ ಕಮ್ಮಿ ಆಗುತ್ತಾ ಬರುತ್ತೆ. ಇದು ನಿಮ್ಮ ಒಂದು ಸ್ಯಾಲ್ರಿ ಬಗ್ಗೆ. ಇದು ಏಜಲ್ಲಿ ಕಾಣಿಸ್ತದೆ ನೋಡಿ, 18ರಿಂದ 30, 18ರಿಂದ 27, 18ರಿಂದ 32, 3 ಕಾಂಬಿನೇಷನ್ ಇದ್ದಾವೆ. ಇನ್ನು ವೇಕೆನ್ಸೀಸ್ ನೋಡಿ ಇಲ್ಲಿದ್ದಾವೆ 17,727. ಇನ್ನು ಇದಕ್ಕಿಂತ ಆ್ಯಡ್ ಆಗ್ಬೋದು, ಬಟ್ ಆದರೆ ಕಡಿಮೆ ಅಂತ ಹೋಗಂಗಿಲ್ಲ. ಓಕೆ ನೋಡಿ, ಇಲ್ಲಿ ಒಂದು ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಸ್ಟೇಟ್ ವೈಸು, ಜೋನ್ ವೈಸು ನಿಮಗೆ ಒಂದು ಜಾಬ್ ಇರೋದಿಲ್ಲ. ಎಲ್ಲಿ ಲೊಕೇಶನ್ ಖಾಲಿ ಇರುತ್ತೋ ಅಲ್ಲಿ ನಿಮಗೆ ಜಾಬ್ ಸಿಗುತ್ತೆ. ಇನ್ನು ಇಲ್ಲಿ ನೋಡಿ, ನಾರ್ಮಲ್ ಇದೆ. ಏಜ್ ಲಿಮಿಟು ಇಲ್ಲಿ ನೋಡಿ, ಏಜ್ ಲಿಮಿಟ್ 18ರಿಂದ 27, ಮತ್ತು 20ರಿಂದ 30, 18ರಿಂದ 34 ಒಂದು ವೇರಿಯೇಷನ್ಸ್ ಇದೆ. ಇನ್ನು ರಿಸರ್ವೇಷನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟೆಷ್ಟಿದೆ ಅಂತ. ಇಲ್ಲಿ ಉಳಿದಂಥ ಮಾಹಿತಿಗಳಿಗೆ ಇಂಪಾರ್ಟೆಂಟ್ ಏನಂದರೆ ಡಾಕ್ಯುಮೆಂಟ್ಸ್ ನೋಡಿ. ನೀವೇನಾದರೂ OBC ಕ್ಯಾಟಗರಿ ಆಗಿದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಸರ್ಟಿಫಿಕೇಟ್ ನೋಡಿ, ಕ್ಯಾನ್ ಫಿಲ್ಡ್ OBC ಇನ್ ಹಿಸ್ ಅಪ್ಲಿಕೇಶನ್ ಫಾರ್ಮ್. ಹವೆವರ್ ಡ್ಯೂರಿಂಗ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ ದ ಇಂಡಿಕೇಟೆಡ್ ಡಿಪಾರ್ಟ್ಮೆಂಟ್ he is unable to produce the valid OBC certificate. in such scenario ಕ್ಯಾನ್ಸಲ್ಡ್. ನೋಡಿ, ನೀವೇನಾದರೂ OBC ಸರ್ಟಿಫಿಕೇಟು ಸೆಂಟ್ರಲ್ ಗೌರ್ಮೆಂಟ್ ಇದೆ ಸಪ್ರೇಟ್ ತೆಗೆಸಬೇಕು. ಅದನ್ನು ತೆಗೆದುಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಾಕಬೇಕಾಗುತ್ತೆ. ಇವಾಗಲೇ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನು ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ, ಕ್ರೂಷಿಯಲ್ ಡೇಟ್, ಸ್ಟೇಟಸ್ ಆಫ್ ಎನಿ ಅದರ್ ಬೆನಿಫಿಟ್. ಓಕೆ, ಇನ್ನು ಎಜುಕೇಷನ್ ಏನು ಬೇಕು ನೋಡಿ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತ ಬರ್ತಾರೆ. ಅದರಲ್ಲಿ ಏನಿದೆ, ನಾರ್ಮಲ್ ಡಿಗ್ರಿ ಆಗಿರಬೇಕು. ಮತ್ತು ಅವ್ರೇನು ಹೇಳಿದ್ದಾರೆ, 60% ನೀವು ಮ್ಯಾಥಮೆಟಿಕ್ಸಲ್ಲಿ ಮಾರ್ಕ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಇಲ್ಲ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಸಬ್ಜೆಕ್ಟನ್ನು ಕಲ್ತಿರಬೇಕು. ಇನ್ನು ಸ್ಟ್ಯಾಟಿಕಲ್ ಇನ್ವೆಸ್ಟಿಂಗ್ ಗ್ರೇಡ್ ಅಂದರೆ ಇಲ್ಲಿ ಕೂಡ ಸೇಮ್ ಇದೆ. 3 years ಆಫ್ ಡಿಗ್ರಿ ಕಲ್ತಿರಬೇಕು. ಅದರಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಕಲ್ತಿರಬೇಕು. ಇನ್ನು ರಿಸರ್ಚ್ ಅಸಿಸ್ಟೆಂಟ್, ಇದರಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ಅದರ ಜೊತೆ 1 year ರಿಸರ್ಚ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಓಕೆ, ಇನ್ನು ಉಳಿದಂಥ ಎಲ್ಲ ಪೋಸ್ಟ್ಗೇನು ಒಂದು ನಾರ್ಮಲ್ ಡಿಗ್ರಿ ಇದ್ದರೆ ಸಾಕು, ಅದಕ್ಕೇನು. ಓಕೆ, ಇಷ್ಟು ಇರುವಂಥದ್ದು ಎಜುಕೇಷನ್. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ssc.gov.in ಅಂತ ವೆಬ್ಸೈಟ್ ಇದೆ, ಅಲ್ಲಿ ನೀವು ರಿಜಿಸ್ಟರ್ ಆಗಿ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀ ನೋಡಿ 100 rupees ಇರುತ್ತೆ. ಉಳಿದ ಎಲ್ಲರಿಗೂ 0 ಇರುತ್ತೆ, ವುಮೆನ್ಸ್ ಆಗಲಿ SC/ST. ಇನ್ನು ಆಗಸ್ಟ್ 10ರಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಕರೆಕ್ಷನ್ ಏನಾದರೂ ತಪ್ಪು ಮಾಡಿದರೆ, ಓಕೆ, ಅದರ ಜೊತೆಗೆ ಸೆಂಟ್ರಲ್ ಕರ್ನಾಟಕದಿಂದ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಇನ್ನು ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಂ, ಕೊಲ್ಲಂ ಇವೆಲ್ಲ ತಮಿಳುನಾಡಲ್ಲಿ ಬರೋದು. ಓಕೆ, ಇದು KKR ಅಂದರೆ ಕರ್ನಾಟಕ ಕೇರಳ ರೀಜನ್. ಈ ಎರ್ನಾಕುಲಮಲ್ಲಿ ಕೊಲ್ಲಂ ಕೇರಳದಲ್ಲಿ ಬರುವಂಥವು. ಇಲ್ಲಿ ಕೋಟ್ಟಾಯಂ, ಕಾಜಿಕೋಡ್, ತಿರುಸೂರ್, ತಿರುವನಂತಪುರಂ, ಓಕೆ, ಕರ್ನಾಟಕ ಆ್ಯಂಡ್ ಕೇರಳ ರೀಜಿಯನ್. ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇದು ಆ್ಯಕ್ಚುಲಿ ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಅಂದರೆ 2ನೇ ಎಕ್ಸಾಮ್ಗೆ ಮತ್ತು ಸೆಂಟರ್ಗಳು ಚೇಂಜ್ ಆಗೋ ಸಂಬಂಧ ಇರ್ತವೆ. ಇಲ್ಲಿ ನೋಡಿ, ಇನ್ನು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಳಿದೆ, ಟೈರ್ 1 ಟೈರ್ 2 ಇದೆ.
ಎಕ್ಸಾಮ್ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ ಹೇಳಿದ್ದೀನಿ ಯಾವಾಗ ಇರುತ್ತೆ ಅಂತ. ಓಕೆ, ಎಕ್ಸಾಮ್ ಪ್ಯಾಟ್ರನ್ ನೋಡಿ, ಇಂಪಾರ್ಟೆಂಟ್ ಇರೋದು ಎಕ್ಸಾಮ್ ಪ್ಯಾಟ್ರನ್ ಅಂದರೆ ಟೈರ್ 1 ಏನಿರುತ್ತೆ, ಜಿ ಕೆ ಇರುತ್ತೆ, ಇಲ್ಲೇನಿದೆ ಜನರಲ್ ರೀಸನಿಂಗ್, ಓಕೆ ಸಾರಿ ಒಂದು ಮೆಂಟಲ್ ಎಬಿಲಿಟಿ ರೀಸನಿಂಗ್ ಇರುತ್ತೆ, ಜಿ ಕೆ, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಇರುತ್ತೆ, ಇಂಗ್ಲೀಷ್ ಕಾಂಪ್ರೆಷನ್ಸ್. 2 ಸೆಟ್ಗಳು ಈ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಿರೋದು. ಅಂದರೆ ಇಲ್ಲಿ 25 50 ಕ್ವಶನು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿದ್ದು. ಕ್ವಶನ್ 50, ಮಾರ್ಕ್ಸ್ ಎಷ್ಟು? 100 ಮಾರ್ಕ್ಸು. ಅಂದರೆ ಡಿಸೈಡಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಮ್ಯಾಥಮೆಟಿಕ್ಸ್. ಇನ್ನು ಜಿ ಕೆ 25, ಇಂಗ್ಲೀಷ್ ಗ್ರಾಮರ್ 25. ಓಕೆ, ನೆಕ್ಸ್ಟ್ 2ನೇ ಪೇಪರಲ್ಲಿ ಸೇಮ್ ಇರುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್. ಅಂದರೆ ಇಲ್ಲಿ ಮ್ಯಾಥಮೆಟಿಕ್ಸು 30 ಪ್ರಶ್ನೆ ಮತ್ತು ರೀಸನಿಂಗ್ ಅಂದರೆ ಟೋಟಲ್ 60 ಪ್ರಶ್ನೆ ಇಂಟು 3 ಅಂದರೆ 180 ಮಾರ್ಕ್ಸು ಮ್ಯಾಥಮೆಟಿಕ್ಸ್ ಆಗಿರುತ್ತೆ, ಡಿಸೈಡಿಂಗ್ ಫ್ಯಾಕ್ಟರ್. ಇನ್ನು 2 ಸೆಕ್ಷನ್ 2ರಲ್ಲಿ ಬರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ರೆಷನ್ಸ್ ಇರ್ತವೆ ಮತ್ತು ಜಿ ಕೆ 45, 25, 70 ಪ್ರಶ್ನೆಗಳು 210 ಮಾರ್ಕ್ಸು. ಇಲ್ಲಿ ಜಿ ಕೆ ಬೇರೆ 25 ಇರುತ್ತೆ ಬಟ್ ಇಂಗ್ಲೀಷ್ ಗ್ರಾಮರ್ 45 ಅಂದರೆ ಸುಮಾರು 45 into 3 ಅಂದರೆ 135 ಮಾರ್ಕ್ಸ್. ಇನ್ನು ಕಂಪ್ಯೂಟರ್ ನೋಡಿ 20 ಪ್ರಶ್ನೆ 60 ಮಾರ್ಕ್ಸು. ಇನ್ನು ಡೇಟಾ ಎಂಟ್ರಿ ಸ್ಪೀಡ್ ಅಂದರೆ ಒಂದು ಸ್ಪೀಡ್ ಟೆಸ್ಟಿಂಗ್ ಇರುತ್ತೆ, 35 ವರ್ಡ್ಸ್ ಪರ್ ಮಿನಿಟ್ ಅಂತ ಇದೆ. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಯಾರು ಎಕ್ಸಾಮ್ ಕಲ್ತಿರಲ್ಲ ಅವ್ರಿಗೆ ಒಂದು ಪೇಪರ್ ಇರುತ್ತೆ, 100 to 200. ಇದು ಸ್ಟ್ಯಾಟಿಸ್ಟಿಕ್ಸ್ ಕಲ್ತವ್ರಿಗೆ. ಟೈರ್ 2 ವಿಲ್ ಬಿ ಇನ್ಕ್ಲೂಡಿಂಗ್ ಕಂಡಕ್ಟ್ ಪೇಪರ್ 1 to ಸಪರೇಟ್. ಓಕೆ, 1ನೇ ಪೇಪರ್ ಎಲ್ಲರಿಗೂ ಕಂಪಲ್ಸರಿ. ನೀವು ಯಾವುದಕ್ಕೆ ಅಪ್ಲೈ ಮಾಡಿರ್ತೀರೋ ಅವರಿಗೆ ಅದು 2ನೇ ಪೇಪರ್ ಡಿಸೈಡ್ ಆಗುತ್ತೆ. ಸೆಕ್ಷನ್ 1 3 ಸೆಕ್ಷನ್ಸ್ ಆ್ಯಂಡ್ 2 ಮಾಡಲ್ಸ್ ಅಂದರೆ ಮ್ಯಾಥಮೆಟಿಕಲ್ ಅಬಿಲಿಟೀಸ್, ರೀಸನಿಂಗ್, ಇಂಗ್ಲೀಷ್ ಗ್ರಾಮರ್, ಜಿ ಕೆ, ಕಂಪ್ಯೂಟರ್. ಈ ಥರ ನಿಮಗೇನು ಹೇಳಿದ್ದೆ ಮಾಡಲ್ ಥರ ಯಾವುದೇ ರೀತಿ ಅಂತ ಅದನ್ನು ಹೇಳಿದ್ದೆ. ಓಕೆ, ಅಂದರೆ ಟೈರ್ 1 ಟೈರ್ 2 ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಅಂದರೆ ಟೈರ್ 1 ಫುಲ್ಲಿ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಇನ್ನು ಟೈರ್ 2 ಕೂಡ ಮಲ್ಟಿಪಲ್ ಚಾಯ್ಸ್. ಇನ್ನು ಡೇಟಾ ಎಂಟ್ರಿ ಮತ್ತು ಕಂಪ್ಯೂಟರ್ ಟೈಪಿಂಗ್ ಇರುತ್ತೆ, ಫಾಸ್ಟ್ ಟೈಪಿಂಗ್. ಸಿಲೆಬಸ್ ನೋಡಿ, ಇಂಗ್ಲೀಷ್ ಗ್ರಾಮರ್ಲಿ ಇದೇನಿದೆ ನೋಡಿ, ಇದು ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಿರೋದು. ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದರೆ ಇದು ರೀಸನಿಂಗ್ಗೆ ಸಂಬಂಧಪಟ್ಟಿರೋದು. ರೀಸನಿಂಗಲ್ಲಿ ಇಂಪಾರ್ಟೆಂಟ್ ಏನಿದೆ ನೋಡಿ, ಮೊದಲು ವರ್ಬಲ್ಲು ನಾನ್ ವರ್ಬಲ್ ಟೈಪ್ಸ್ ಇರ್ತವೆ. ಇನ್ನು ಈ ಪಜಲ್ಲು, ಬ್ಲಡ್ ರಿಲೇಷನ್ಶಿಪ್ಪು, ಅರಿಥ್ಮೆಟಿಕ್ಕು. ಇನ್ನು ನಾರ್ಮಲ್ ಏನಿದೆ ಅದರ ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಇದ್ದಾವೆ, ಕೋಡಿಂಗ್ ಡಿಕೋಡಿಂಗ್ ಇದೆ, ಸೋಷಿಯಲ್ ಇಂಟೆಲಿಜೆನ್ಸು. ಮೋಸ್ಟ್ ಇನ್ಸ್ಪೆಕ್ಟ್ ಅಂದರೆ ನಮಗೆ ಇಂಪಾರ್ಟೆಂಟು ಜಿ ಕೆಯಲ್ಲಿ ಏನಿದೆ ಅಂದರೆ ನೋಡಿ, ಜನರಲ್ ಅವೇರ್ನೆಸ್ ಅಂದರೆ ನಾರ್ಮಲ್ಲು, ಎನ್ವಿರಾನ್ಮೆಂಟ್ ಇರುತ್ತೆ, ಹಿಸ್ಟ್ರಿ, ಕಲ್ಚರು, ಜಿಯೋಗ್ರಫಿ, ಸೈನ್ಸು, ಪೊಲಿಟಿ, ಸೈಂಟಿಫಿಕ್ ಸೈನ್ಸು, ಟೆಕ್ನಾಲಜಿ ಮತ್ತು ಕರೆಂಟ್ ಅಫೇರ್ಸ್. ಇದಾದ ತಕ್ಷಣ ಆ್ಯಪ್ಟಿಟ್ಯೂಡಲ್ಲಿ ಕೂಡ ಕೆಲವೊಂದಿಷ್ಟು ಏನು ಆ್ಯಪ್ಟಿಟ್ಯೂಡ್ ನಿಮಗೆ ಚಾಪ್ಟರ್ಗಳು ಸಿಗ್ತವೆ. ಬಟ್ ಈ PDF ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿರ್ತದೆ, ಅದನ್ನು ಕೂಡ ಪಡ್ಕೊಂಡು ಓದ್ಬೋದು. ಇಂಗ್ಲೀಷ್ ನೋಡಿ ಡಿಸೈಡಿಂಗ್ ಫ್ಯಾಕ್ಟರ್ ಇದೆ, ಬೇಸಿಕ್ ಕಾಂಪ್ರೆಷನ್ಸ್ ಇರ್ತವೆ ಅಂದರೆ ಗದ್ದೆ ಭಾಗನ ಓದಿ ಪ್ರಶ್ನೆ ಮಾಡೋದು. ದ ಕ್ವಶನ್ಸ್ ಪಾರ್ಟ್ಸ್ ABC ಲೆವೆಲ್ ಈ ಥರ PQRS ಅಂತ ಇರುತ್ತೆ. ಇದರಲ್ಲಿ ಮೊದಲಿಗೆ ಯಾವುದು ಕ್ಯೂ ಬರುತ್ತೋ ಆರ್ ಬರುತ್ತೋ ಸೆಂಟೆನ್ಸ್ ಆ ಥರ ಮಾಡಬೇಕು. ಇನ್ನು 2ನೇ ಟೈರಲ್ಲಿ ಕೂಡ ಏನು ಸೇಮ್ ಫಸ್ಟ್ ಪೇಪರ್ ಇದೆ ಅದರಲ್ಲಿ ಸ್ವಲ್ಪ ಡೀಪಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ. ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ಕಾಂಪ್ರೆಷನ್ಸು ಇಲ್ಲೆಲ್ಲ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಡಾಕ್ಯುಮೆಂಟ್ಸ್ ಏನು ಬೇಕು ಅದನ್ನು ಆಮೇಲೆ ಹೇಳ್ತೀನಿ. ನೋಡಿ, ಸೆಲೆಕ್ಷನ್ ಆಗಬೇಕಂದ್ರೆ ಮಿನಿಮಮ್ OBC ಇದ್ದರೆ 25%, ಜನರಲ್ 30%, SC/ST ಇದ್ದರೆ 20%. ಇಲ್ಲಿ ಕೂಡ ಸೇಮ್. ನೀವೇನಾದರೂ ಎಕ್ಸಾಮಲ್ಲಿ ಏನಾದರೂ ಮಿಸ್ಬಿಹೇವ್ ಮತ್ತು ಏನಾದರೂ ಅಕ್ರಮ ಮಾಡಿದ್ರೆ 2 ವರ್ಷ ಬ್ಯಾನ್ ಆಗ್ತೀರಾ. ಓಕೆ, ಇದನ್ನು ಗೊತ್ತಿರಬೇಕು. 2 ಅಥವಾ 3 ವರ್ಷ. 100 ರೂಪೀಸ್ ಎಕ್ಸಾಮ್ ಫೀ ಇದೆ. ಓಕೆ, ಇವೆಲ್ಲ ಸರ್ಟಿಫಿಕೇಟ್ ಟೈಪ್ಸ್ ಇದೆ. ಅವನ್ನ ಫಿಸಿಕಲ್ ಲಿಮಿಟೇಷನ್ ಎಕ್ಸಾಮಿನರ್ ರೈಟ್ ಅಂದರೆ ಏನಾದರೂ ಫಿಸಿಕಲ್ ಸರ್ಟಿಫಿಕೇಟ್
ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಏನಾಗಬೇಕು, OTR ಅಂತ ಇರುತ್ತೆ, ಒನ್ ಟೈಮ್ ರಿಜಿಸ್ಟ್ರೇಷನ್. ಅಂದರೆ ನಿಮ್ಮ ಎಲ್ಲ ಮಾಹಿತಿಗಳನ್ನ ಮೊದಲಿಗೆ ರಿಜಿಸ್ಟ್ರೇಷನ್ ಅಂತ ಕೊಟ್ಟು ಎಲ್ಲ ಫಿಲಪ್ ಮಾಡಬೇಕು. ಯಾವ ರೀತಿ ನೋಡಿ, ಮೊದಲನೇದಾಗಿ ಇನ್ಸ್ಟ್ರಕ್ಷನ್ ಓದಬೇಕು. ಆಮೇಲೆ ಮೊಬೈಲ್ ನಂಬರು, ಜಿಮೇಲು, ಆಧಾರ್ ನಂಬರು, ಏನಾದರೂ ಒಂದು ಡಾಕ್ಯುಮೆಂಟು, ID ಅಂದರೆ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು SLC ರೂಲ್ ನಂಬರ್, ಆಮೇಲೆ ನಿಮಗೆ ಡಿಸೇಬಲ್ಡ್ ಸರ್ಟಿಫಿಕೇಟ್ ಇದ್ದರೆ, ಆಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ ತಕ್ಷಣ ID ಬರುತ್ತೆ. ID ಅದನ್ನು ಲಾಗಿನ್ ಆಗಿ ನಿಮ್ಮ ಪರ್ಸನಲ್ ಡೀಟೇಲ್ಸು, ಪಾಸ್ವರ್ಡು, ಅಡಿಷ್ನಲ್ ಡೀಟೇಲ್ಸ್ ಏನು ಮಾಡಬೇಕು ಎಲ್ಲ A to Z ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ನಂಬರು, ಫಾದರ್ ನೇಮು, ಮದರ್ ನೇಮು ಎಲ್ಲ ಫಿಲಪ್ ಮಾಡಬೇಕು. ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ಸ್ ಎಲ್ಲವೂ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಎಲ್ಲ ಫಿಲ್ ಮಾಡಬೇಕು. ಎಕ್ಸಾಕ್ಟ್ಲಿ ಡೇಟ್ ಆಫ್ ಬರ್ತು ಏನೇನಿದೆ ಮಾರ್ಕ್ಸ್ ಕಾರ್ಡಲ್ಲಿ ಅದನ್ನೇ ಹಾಕಬೇಕು. ಮತ್ತು ಇನ್ನು ರೋಲ್ ನಂಬರು, ಬೋರ್ಡು, ಇಯರ್ ಆಫ್ ಪಾಸಿಂಗು, ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅಂದರೆ ನೀವು PUC ಡಿಗ್ರಿ ಏನೇನು ಕಲ್ತ್ರೆ ಎಲ್ಲವೂ ಹಾಕಬೇಕು. ಅದಾದ ತಕ್ಷಣ ನಿಮ್ಮ ಕ್ಯಾಟಗರಿ, ನ್ಯಾಷನಾಲಿಟಿ ನೋಡಿ, ಕ್ಯಾಟಗರಿ ನ್ಯಾಷನಾಲಿಟಿ ಮತ್ತೇನು ಐಡೆಂಟಿಫಿಕೇಷನ್ ಮಾರ್ಕ್ಸು ಎಲ್ಲ ಫಿಲಪ್ ಮಾಡೋದು. OTP ಬರುತ್ತೆ, OTPನ ಹಾಕಿ ನೀವೇನು ಮಾಡಬೇಕು, ಅಪ್ಲೈ ಮಾಡಬೇಕು. ಅಂದರೆ ಲಾಗಿನ್ ನಿಮ್ಮ ಒಂದು ಪ್ರೊಸೆಸ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಏನಾದರೂ ಎಡಿಟ್ ಮಾಡಿಫೈ ಮಾಡ್ಕೊಂಡ್ರೆ ಮಾಡಿಫೈ ಬರುತ್ತೆ. ಬಟ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ನೇಮ್ಸ್ಗಳು ಸ್ವಲ್ಪ ಕಷ್ಟ ಆಗುತ್ತೆ ಮಾಡಿಫೈ ಮಾಡ್ಕೊಳ್ಳೋ. ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಈ ಥರ ಬಂದಿರುತ್ತೆ. ಪರ್ಸನಲ್ ಡೀಟೇಲ್ಸ್, ಪಾಸ್ವರ್ಡ್, ಅಡಿಷ್ನಲ್ ಡೀಟೇಲ್, ಡಿಕ್ಲರೇಷನ್ ಇವೆಲ್ಲ ಫಿಲಪ್ ಮಾಡಿ ಕಂಟಿನ್ಯೂ ಹೊಡೆದ್ರೆ ನೆಕ್ಸ್ಟ್ ಬರುತ್ತೆ. ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಯಾವ ರೀತಿ ತುಂಬ್ತೀರ ಅಂತ ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ಇರುತ್ತೆ. ಇನ್ನು ರಿಜಿಸ್ಟ್ರೇಷನ್ ಪೇಜ್ಗೆ ನಿಮ್ಮೊಂದು ID ಬಂದಿರುತ್ತೆ. ಈ ID ತೆಗೆದುಕೊಂಡು ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಇದಾದ ತಕ್ಷಣ ಪಾಸ್ವರ್ಡ್ ಕ್ರಿಯೇಷನ್, ಇಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕು. ಅದಕ್ಕೆ ರೂಲ್ಸ್ ಇದೆ ನೋಡಿ. ಪಾಸ್ವರ್ಡ್ಗೆ 8 ಅಕ್ಷರ ಇರಬೇಕು, ಅಪ್ಪರ್ ಕೇಸು, ಲೋವರ್ ಕೇಸು, ನಂಬರು ಮತ್ತು ಆಲ್ಫಾಬೆಟ್ ಇರಬೇಕು. ಸೆಕ್ಯೂರಿಟಿ ಕ್ವಶನ್ ಇರುತ್ತೆ ಒಂದು. ಆಮೇಲೆ ಪಾಸ್ವರ್ಡ್ ಮೇಲೆ ಲಾಗಿನ್ ಆಗ್ಬೋದು. ಅಡಿಷ್ನಲ್ ಡೀಟೇಲ್ಸ್ ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವನ್ನೆಲ್ಲ ಹಾಕಬೇಕು. ಡಿಕ್ಲರೇಷನ್ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಅನ್ಬೇಕು. ಈಗ ಒಂದು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ನೋಡಿ, CGPA ಅವೆಲ್ಲ ಫಿಲಪ್ ಮಾಡಬೇಕು. ರಿಜಿಸ್ಟರ್ ನಂಬರು, ಇನ್ನು ಇಲ್ಲಿ ನಿಮಗೆ ಇಮೇಜ್ ಮೂಲಕ ತೋರಿಸ್ತೀನಿ ಆ್ಯಕ್ಚುಲಿ ಅದು. ಓಕೆ, ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಆಗಿರುತ್ತೆ. ಎಜುಕೇಷನ್ ಡೀಟೇಲ್ಸ್ ಫಿಲಪ್ ಮಾಡಿರ್ತಾರೆ. ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ ಸೆಕೆಂಡ್ ಅಂದರೆ ನಿಮ್ಮ ಒಂದು ಪ್ರಿಫರೆನ್ಸಸ್ ಏನಿದೆ ಅದನ್ನು ಕೊಡಬೇಕು. ಎಕ್ಸಾಮ್ ಸೆಂಟರ್, ಡಾಕ್ಯುಮೆಂಟ್ಸ್ ಅಪ್ಲೋಡ್, ಇಲ್ಲಿ ನೋಡಿ ಫೋಟೋ ಲೈವ್ ಕ್ಯಾಪ್ಚರ್ ಇಮೇಜ್ ಮಾಡ್ಕೊಂಡು ಕ್ಯಾಪ್ಚರ್ ಲೈವ್ ಮಾಡಿಕೊಂಡು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಇದು ಒಂದಾಯಿತು. ಓಕೆ, ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ. ನಿಮ್ಮ ಎಲ್ಲ ಡೀಟೇಲ್ಸ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿದ ತಕ್ಷಣ ನೋಡಿ, ಪ್ರಿವ್ಯೂ ಅಂತ ಮಾಡಿದ್ರೆ ಕೊನೆಗೆ ಏನಿದೆ ಸಬ್ಮಿಟ್ ಅಂತ ಇರುತ್ತೆ. ಸೇವ್ ನೆಕ್ಸ್ಟ್ ಅಂತ ಇದು ಹೊಡೆದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಸೇವ್ ನೆಕ್ಸ್ಟ್ ಹೊಡೆದ್ರೆ ಒಂದು ಸಲ ನೀವು ತುಂಬಿದ್ರೆ ಮತ್ತೆ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಇಷ್ಟಕ್ಕೆ ಅಪ್ಲಿಕೇಶನ್ ಏನಾಗುತ್ತೆ, ಓಕೆ ಆಗುತ್ತೆ. ಓಕೆ, ಇಲ್ಲಿ ಒಂದಿಷ್ಟು ಮೆಡಿಕಲ್ ಡಾಕ್ಯುಮೆಂಟ್ಸ್ ಇದೆ ಮತ್ತು ಮೆಡಿಕಲ್ ಯಾವ ರೀತಿ ಇರಬೇಕು ರೂಲ್ಸ್ ಅಂತ ಇದೆ, ಅದನ್ನು ನೀವು ಓದ್ಕೊಳ್ಳಿ. ಇದು ಒಂದು ಡಾಕ್ಯುಮೆಂಟ್ ಫಾರ್ಮ್ಯಾಟ್ಗಳು, ನಿಮ್ಮೊಂದು ರಿಸರ್ವೇಷನ್ ಸಂಬಂಧಪಟ್ಟ ಡಾಕ್ಯುಮೆಂಟ್ ಫಾರ್ಮ್ಯಾಟ್ಸ್ ಇವೆಲ್ಲ PDF ಇರುತ್ತವೆ. ಇವೆಲ್ಲ ಇಷ್ಟು. ಇಲ್ಲಿಗೆ ಥ್ಯಾಂಕ್ ಯು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.